ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತೊಂದು ವಿಶೇಷ ವಿಷಯ ಇದೆ. ಸಮಾಜ ಬದಲಾಗ್ತಾ ಇದೆ, ಆಧುನೀಕರಣದ ಕಡೆ ಗಮನ ಕೊಡ್ತಾ ಇದ್ದೀವಿ. ಮನುಷ್ಯ ಪ್ರತಿಯೊಂದು ಕಡೆಯಿಂದ ಬರುವಂತಹ ವಸ್ತುಗಳ ಬಗ್ಗೆ ಅಟ್ರಾಕ್ಟ್ ಆಗ್ತಾನೆ ಇದ್ದಾನೆ, ಅದರ ಜೊತೆಗೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾನೆ. ಇದರಿಂದ ಸಾಮಾಜಿಕವಾಗಿ ಆತ ಸಾಕಷ್ಟು ನಿಂದನೆಗೆ ಒಳಗಾಗ್ತಿದ್ದಾನೆ, ಅಲ್ಲದೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅನಾರೋಗ್ಯಕ್ಕೆ ಈಡಾಗ್ತಿದ್ದಾನೆ. ಆ ಎಲ್ಲ ದುಶ್ಚಟಗಳಲ್ಲಿ ಪ್ರಮುಖವಾದುದು ಕುಡಿತ. ಈ ಕುಡಿತದಿಂದ ಹಲವಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿವೆ. ಸಮಾಜದಲ್ಲಿ ಆ ವ್ಯಕ್ತಿಯ ಘನತೆ ಮಣ್ಣು ಪಾಲಾಗಿದೆ, ಆತನ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮಣ್ಣಾಗ್ತಾ ಇದೆ. ಹಾಗಾದರೆ ಈ ಕುಡಿತ ಯಾವ ರೀತಿ ಮನುಷ್ಯನನ್ನ ಹಿಡಿದಿಟ್ಕೊಳ್ಳುತ್ತೆ? ಆತ ಒಂದು ಸಲ ಕುಡಿದ್ರೆ ಮತ್ತೆ ಮತ್ತೆ ಆತನಿಗೆ ಕುಡಿಯೋದಕ್ಕೆ ಪ್ರಚೋದನೆ ಆದರೂ ಏನು? ಅದು ಯಾವ ರೀತಿ ಆತನ ಮೇಲೆ ಪರಿಣಾಮ ಬೀರ್ತಾ ಇದೆ? ಹಾಗಾದರೆ ಕುಡಿತಕ್ಕೆ ಎಂಡಿಲ್ವಾ? ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಇದೆ ಈ ಹೊತ್ತಿನ ವಿಶೇಷ ಗುಂಡು ಡೇಂಜರ್. ಕುಡಿತದ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಮಾತಾಡ್ತಾರೆ. ಒಬ್ಬರು ಹೇಳ್ತಾರೆ ಮುಖದ ಕಾಂತಿ ಹೆಚ್ಚುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಅವಾಗವಾಗ ತಗೊಳ್ಳೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂತ. ಆದರೆ ತುಂಬ ನಾವು ನೋಡ್ತಾ ಇರುವಂತಹ ಪರಿಣಾಮ ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೆನಪಿನ ಶಕ್ತಿ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ, ಆದಷ್ಟು ಬೇಗ ಏಜ್ ಆಗುತ್ತೆ, ಅಲ್ಲದೆ 70% ರೋಗ ಮನುಷ್ಯನನ್ನು ಅಟ್ಯಾಕ್ ಮಾಡುತ್ತೆ. ಹಾಗಾದರೆ ಈ ಕುಡಿತದ ಅಡ್ಡ ಪರಿಣಾಮಗಳೇನು ನೋಡೋಣ ಈ ವರದಿಯಲ್ಲಿ. ಕುಡಿತ ವಿಚಿತ್ರ ಆಕರ್ಷಣೆಯ ಚಟ, ಒತ್ತಡದ ಬದುಕು, ಐಷಾರಾಮಿ ಜೀವನ ಎಲ್ಲರನ್ನೂ ಈ ಚಟಕ್ಕೆ ಬಲಿಯಾಗುವಂತೆ ಮಾಡಿವೆ. ಅಷ್ಟೇ ಅಲ್ಲ, ಅದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಈ ದುಶ್ಚಟದ ದಾಸರನ್ನಾಗಿ ಮಾಡುತ್ತಿವೆ. ಮದ್ಯ ಯಾವತ್ತಿದ್ದರೂ ದೇಹಕ್ಕೆ ಹಾನಿಕಾರಿಯೇ. ಮದ್ಯದ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ ಅನ್ನೋ ಸರಳ ಮಾತಿನಂತೆ ಅನೇಕ ಸಾಮಾಜಿಕ ಸಮಸ್ಯೆಗಳಿಗೂ ಕಾರಣವಾಗುವ ಕುಡಿತದ ಬಗ್ಗೆ ನಾವು ಎಚ್ಚರ ವಹಿಸಲೇಬೇಕು. ಮದ್ಯಪಾನವು ಮನುಷ್ಯನನ್ನು ದೈಹಿಕವಾಗಿ ಕುಗ್ಗಿಸಿ ಜಠರ, ಮೂತ್ರಕೋಶ ಮುಂತಾದ ಅಂಗಾಂಗಗಳಿಗೆ ಅಪಾರ ಹಾನಿ ಉಂಟು ಮಾಡುತ್ತದೆ ಎಂದು ಇದುವರೆಗಿನ ವರದಿಗಳು ಹೇಳಿವೆ. ಆದರೆ ಯುವಕರು ಇದರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದಾರೆ. ರಮ್, ವಿಸ್ಕಿಯಂತಹ ಮದ್ಯ ಅಪಾಯಕಾರಿ, ಬಿಯರ್ ಸೇವಿಸಿದರೆ ಹಾನಿಯಾಗದು, ಬಿಯರ್ ಕುಡಿದರೆ ಅಂದವಾಗಿ ಕಾಣುತ್ತೇವೆ ಎಂದೆಲ್ಲ ನಂಬಿಕೊಂಡು ಮದ್ಯ ಸೇವನೆ ಮಾಡುತ್ತಿದ್ದಾರೆ. ಆಗಾಗ ಹೊರಬೀಳುವ ಸಂಶೋಧನಾ ವರದಿಗಳು ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ ಹೇಳುತ್ತಲೇ ಬಂದಿವೆ. ಇತ್ತೀಚಿನ ವರದಿಯೊಂದು ಮದ್ಯಪಾನ ಮಾಡುವವರ ನೆನಪಿನ ಶಕ್ತಿ ಕುಂದುತ್ತದೆ ಎಂದು ಹೇಳಿದೆ. ಮದ್ಯಪಾನದಿಂದ ದೈಹಿಕ ಸ್ವಾಸ್ಥ್ಯದ ಜೊತೆಗೆ ಮಾನಸಿಕ ಸ್ವಾಸ್ಥ್ಯವೂ ಇಲ್ಲವಾಗುತ್ತದೆ. ನಿಜಕ್ಕೂ ಮದ್ಯಪಾನದಿಂದ ನೆನಪಿನ ಶಕ್ತಿ ಕಡಿಮೆ ಆಗುತ್ತಾ? ಮದ್ಯಪಾನಕ್ಕೆ ಮಿತಿ ಇದೆಯಾ? ಈ ದುಶ್ಚಟದಿಂದ ಹೇಗೆ ಮುಕ್ತಿ ಪಡೆಯೋದು? ಅದಕ್ಕೆ ಉತ್ತರ ಇಂದಿನ ಚರ್ಚೆಯಲ್ಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಬೇಲಿ ಮಠದ ಸ್ವಾಮೀಜಿಯಾದಂತಹ ಶಿವರುದ್ರ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಹಾನ್ಸ್ನ ಡಿ ಅಡಿಕ್ಷನ್ನ ಹೆಡ್ ಆಗಿರುವಂತಹ ಪ್ರತಿಮಾ ಮೂರ್ತಿಯವರಿದ್ದಾರೆ. ಪ್ರತಿಮಾ ಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಈಗಾಗಲೇ ಈ ದುಶ್ಚಟವನ್ನು ಬಿಟ್ಟು ಇನ್ನೂ ಕೆಲವು ಹಲವಾರು ಜನ ಇದ್ದಾರೆ, ಅವ್ರಿಗೂ ಈ ದುಶ್ಚಟವನ್ನು ಬಿಡಿಸೋ ಪ್ರಯತ್ನ ಮಾಡ್ತಾ ಇರುವಂತಹ ಸೈಯದ್ ಸೈಫ್ ಶಾ ಅವರು ನಮ್ಮ ಜೊತೆ ಇದ್ದಾರೆ. ಸೈಯದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಪ್ರತಿಮಾ ಅವರೇ, ನಿಮ್ಮಂತಾನೆ ಪ್ರಾರಂಭ ಮಾಡ್ತೀನಿ. ಅಂದರೆ ಒಬ್ಬ ವ್ಯಕ್ತಿ ಎಲ್ಲೋ ಪಾರ್ಟಿಗೆ ಹೋಗಿರ್ತಾನೆ ಅಥವಾ ಸ್ನೇಹಿತರ ಬಳಗದಲ್ಲಿ ಒಂದು ಸಲ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಆತ ಅದನ್ನೇ ಅಡಿಕ್ಟ್ ಆಗಿಬಿಡ್ತಾನೆ. ಯಾಕೆ? ಅಂತಹದ್ದೇನಿದೆ ಈ ಕುಡಿತದಲ್ಲಿ? ನೀವು ಹೇಳಿದ್ರಲ್ಲ ಅಡಿಕ್ಷನ್ ಅಂತ ಹೇಳಿ, ಅದೇ ಮುಖ್ಯವಾದ ಒಂದು ಅಂಶ ಇರೋದು ಕುಡಿಯೋದ್ರಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜನರಲ್ಲಿ ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ಅಂದರೆ ಈ ಅಡಿಕ್ಷನ್ ಆದಾಗ ಮಾತ್ರ ತುಂಬ ವರ್ಷಗಳು ತುಂಬ ತೊಗೊಂಡ್ಮೇಲೆ ಮಾತ್ರ ತೊಂದರೆಗಳಾಗುತ್ತೆ ಅಂತ. ಬಟ್ ಏನು ಕಂಡುಬಂದಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಬರೀ ಅಡಿಕ್ಷನ್ನಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ. ಇಂಟಾಕ್ಸಿಕೇಷನ್ ಅಂತ ಹೇಳಿದ್ರೆ ಹೆಚ್ಚಿಗೆ ಸೇವನೆ ಮಾಡೋದು, ಸೇವನೆ ಮಾಡಿ ವೆಹಿಕಲ್ ಚಲಾಯಿಸೋದು, ಸಂಸಾರದಲ್ಲಿ ತೊಂದರೆ ಆಗೋದು. ಸೊ ರೆಗ್ಯುಲರ್ ಯೂಸಿಂದ ಕೂಡ ಅಥವಾ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಕೂಡ ತೊಂದರೆ ಆಗುತ್ತೆ. ಬಟ್ ಅಡಿಕ್ಷನ್ ಆದಮೇಲೆ ಅದನ್ನು ಬಿಡೋದು ಅಷ್ಟು ಕಷ್ಟ. ಅಲ್ಲ, ಒಬ್ಬ ವ್ಯಕ್ತಿ ಒಂದ್ಸಲ ಕುಡಿದ್ಮೇಲೆ ಮತ್ತೆ ಅವನಿಗೆ ಕುಡಿಯೋದಕ್ಕೆ ಪ್ರಚೋದನೆ ಸಿಗುವಂಥ ಅಂಶ ಆದರೂ ಏನು? ಓಕೆ, ಇದು ಆಲ್ಕೋಹಾಲ್ ಒಂದು ಮುಖ್ಯವಾದ ಒಂದು ಕೆಮಿಕಲ್. ಯಾವ ರೀತಿಯಲ್ಲಿ ಈ ಹೆರೋಯಿನ್ನು, ಗಾಂಜಾ ಆ ಥರ ಕೆಮಿಕಲ್ಸು, ಆಲ್ಕೋಹಾಲ್ ಕೂಡ ಕೆಮಿಕಲ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮೆದುಳ ಮೇಲೆ ಪರಿಣಾಮ ಬೀರುತ್ತೆ. ಆ ಮೆದುಳ ಮೇಲೆ ಪರಿಣಾಮ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೆದುಳಲ್ಲಿ ಒಂದು ಬ್ರೈನ್ ರಿವಾರ್ಡ್ ಸೆಂಟರ್ ಅಂತ ಹೇಳಿ ಇದೆ. ಅಲ್ಲಿ
ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗುತ್ತೆ, ಡೋಪಮೀನ್ ಅಂತ ಹೇಳ್ತೀವಿ. ಈ ಡೋಪಮೀನ್ ರಿಲೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಫೀಲಿಂಗ್ ಆಫ್ ಎಂಜಾಯ್ಮೆಂಟ್, ರಿಲ್ಯಾಕ್ಸೇಷನ್ ಆ ಥರ ಆಗುತ್ತೆ. ಸೊ ಆ ವ್ಯಕ್ತಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಇದು ಒಂದು ಆಕರ್ಷಣೀಯವಾದ ಒಂದು ಸಿಚುವೇಶನ್ ಅಂತ ಅಂದ್ಕೊಂಡು ಪದೇ ಪದೇ ಉಪಯೋಗಿಸ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಆ ಕೆಮಿಕಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ಆ ಕೆಮಿಕಲ್ ಪ್ರೊಡಕ್ಷನ್ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ವ್ಯಕ್ತಿ ತಗೊಳ್ಳುವ ಮದ್ಯಪಾನ ಜಾಸ್ತಿ ಆಗ್ತಾ ಬರುತ್ತೆ. ಆನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸೇವನೆ ನಿಲ್ಲಿಸಿದಾಗ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಆಗುತ್ತೆ. ಈ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಆವಾಗ ಆ ವ್ಯಕ್ತಿ ಮತ್ತೆ ಕುಡಿಬೇಕು, ಸೆಳೆತ ಶುರು ಆಗುತ್ತೆ, ಆ ವ್ಯಕ್ತಿ ಮತ್ತೆ ಕುಡಿಬೇಕು. ಸೊ ಯಾವ ರೀತಿಯಲ್ಲಿ ಈ ಡ್ರಗ್ ಅಡಿಕ್ಷನ್ ಆಗುತ್ತೋ ಅದೇ ರೀತಿ ಮದ್ಯ ಅಡಿಕ್ಷನ್ ಕೂಡ, ಅದು ಜನರು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸೈದ್ ಅವರೇ, ನಿಮಗೆ ಈ ರೀತಿ ಅನುಭವ ಆಗಿತ್ತಾ? ಜನರಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ನೀವು ಕೇಳಿದ್ರು ಹೇಗೆ ಯಾತಕ್ಕೆ ಆಗ್ತಾರೆ ಅಂತ. ಇವಾಗ ಸ್ವಲ್ಪ ಜನ ಇದ್ದಾರೆ ನನ್ನ ಜೊತೇಲಿ ಹೋದವರು ಅಲ್ಲ, ಅವ್ರೂ ಇದ್ದರು, ಆದರೆ ಅವ್ರು ಅಡಿಕ್ಟ್ ಆಗಿಲ್ಲ. ನಾನು ಯಾತಕ್ಕೆ ಅಡಿಕ್ಟ್ ಆದೆ? ಇವಾಗ ಆ ಪ್ರಶ್ನೆ ಹೇಳಬೇಕಂದ್ರೆ ಇದು ಬಂದು ಜೆನೆಟಿಕ್ ಡಿಸಾರ್ಡರ್. ಇದು ಜೆನೆಟಿಕ್ ಡಿಸಾರ್ಡರ್. ನನಗೆ ಒಂದು ಡಿಸೀಸ್ ಇದೆ, ದಟ್ ಈಸ್ ಕಾಲ್ ಅಡಿಕ್ಟಿವ್ ಪರ್ಸನಾಲಿಟಿ ಡಿಸಾರ್ಡರ್. ದಟ್ ಈಸ್ ದ ರೀಸನ್ ನಾನು ಇದಕ್ಕೆ ಅಡಿಕ್ಟ್ ಆಗಿದ್ದು. ಸೊ ಇವಾಗ ಏನಾಗ್ತದೆ ಅಂದರೆ ಡಾಕ್ಟ್ರು ಹಾಗೆ ಹೇಳಿದರು ಡೋಪಮಿನ್ ರಿಲೀಸ್. ಇದು ಡೋಪಮಿನ್ ರಿಲೀಸ್ ನಾರ್ಮಲ್ ಚೆನ್ನಾಗಿರ್ತದೆ, ಆದರೆ ನಮಗೆ ಡೋಪಮಿನ್ ರಿಲೀಸ್ ಇಲ್ಲ. ಸೊ ವಿ ಲುಕ್ ಇಂಟು ಬೇರೆ ದಾರಿ ನೋಡ್ತೀವಿ. ಸೊ ಡೋಪಮಿನ್ ರಿಲೀಸ್ ಹೇಗೆ ಆಗ್ತದೆ ಅಂದರೆ ರೀಡಿಂಗ್, ಈಟಿಂಗ್, ಏನಾದರೂ ಪ್ರೆಷರ್ ಸೀಕಿಂಗ್ ಕೆಮಿಕಲ್, ದಟ್ ಈಸ್ ಕಾಲ್ಡ್ ಅ ಪ್ರೆಷರ್ ಸೀಕಿಂಗ್ ಕೆಮಿಕಲ್. ಸೊ ನಮಗೆ ಏನಾಗ್ತದೆ ಅದರಲ್ಲಿ ಎಲ್ಲ ಪ್ಲೆಜರ್ ಸಿಕ್ಕಲ್ಲ. ನಮಗೆ ಪ್ಲೆಜರ್ ಸಿಕ್ಕೋದು ಆಲ್ಕೋಹಾಲ್ ಆರ್ ಅಲ್ಲ. ನೀವು ಪ್ರಾರಂಭ ಮಾಡಿದಾಗ ಇದರಲ್ಲೇ ನಿಮಗೆ ಸಂತೋಷ ಸಿಗುತ್ತೆ ಅಂತ ಹೇಗೆ ಅನ್ನಿಸ್ತಾ ಇತ್ತು? ಅಂದರೆ ಮೊದಲನೇ ಸಾರಿ ನೀವು ಯಾವಾಗ ಶುರು ಮಾಡಿದ್ರಿ? ಇವಾಗ ಏನಿದೆ ಅಂದರೆ ಮೋಸ್ಟ್ ಆಫ್ ದ ಅಡಿಕ್ಟ್ಸ್ ಆಲ್ಕೋಹಾಲಿಕ್ಸ್, ಆಲ್ ಅಡಿಕ್ಟ್ಸ್, ಸೊ ಅವ್ರಿಗೊಂದು ಲೋ ಸೆಲ್ಫ್ ಎಸ್ಟೀಮ್ ಇರ್ತದೆ. ಸೊ ವೆನ್ ದಿಸ್ ಗೋಸ್ ಇನ್, ಯಾವಾಗ ಇದು ಹೋಗ್ತದೆ, ಯಾವಾಗ ಕಾಂಟ್ಯಾಕ್ಟ್ ಆಗ್ತದೆ, ಆವಾಗ ಜನರ ಜೊತೆ ಡೀಲ್ ಮಾಡೋಕ್ಕೆ ಅವ್ರಿಗೆ ಒಂದು ಸುಲಭ ದಾರಿ ಆಗಿಬಿಡ್ತದೆ. ಸೊ ದಿಸ್ ಈಸ್ ಲೈಫ್, ಇದೇ ಜೀವನ, ಇದೇ ಜೀವನ, ಇದೇ ಥರ ನಾನು ಡೀಲ್ ಮಾಡಬೇಕಂತ ಅವ್ರಿಗೆ ಆ ಮನಸ್ಸಲ್ಲಿ ಬಂದುಬಿಡ್ತದೆ. ಸೊ ದೇರ್ ಇಸ್ ನೋ ಗೋ. ಸೊ ಅಲ್ಲಿಂದ ಅವರು ಹಾಗೆ ದೇ ಬಿಕಮ್ ಅಡಿಕ್ಟ್ ಟು ದಿಸ್ ಲೈಫ್. ಓಕೆ ಸ್ವಾಮೀಜಿ, ಏನು ಹೇಳ್ತೀರಾ? ಅಂದರೆ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಈ ದುಶ್ಚಟ ಹರಡ್ಕೊಂಡ್ಬಿಟ್ಟಿದೆ ಅಂದರೆ ಎಷ್ಟು ಕಿತ್ತು ಹಾಕ್ತಿರ್ತೀವೋ ಅಷ್ಟು ಹೆಚ್ಚಾಗ್ತಾನೇ ಇದೆ. ಆ ಬೇರ್ನ ಕೀಳಕ್ಕೆ ಸಾಧ್ಯ ಆಗ್ತಾರೆ ನಮ್ಮ ಕೈಯಲ್ಲಿ. ಇಲ್ಲ, ನಮ್ಮ ಅಣ್ಣವ್ರು ಹೇಳಿದ್ರಲ್ಲ, ಇದು ಈ ಕುಡಿತದ ಚಟದ ಪ್ರಾರಂಭದಲ್ಲಿರುವಂಥ ಒಂದು ಹಂತ. ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇರ್ತದೆ. ಏನೋ ಒಂದು ಕೀಳರಿಮೆ, ಅವ್ರ ಹತ್ರ ಮಾತಾಡೋದು ಹೇಗೆ, ಏನೋ ಒಂದು ಸಂಕೋಚ. ಈ ಸಂಕೋಚವನ್ನು ಈ ಒಳಗೆ ಸೇರಿದಂಥ ಮದ್ಯದ ರಾಸಾಯನಿಕ ಪ್ರಕ್ರಿಯೆಗಳಿಂದ ಮೆದುಳಿನಲ್ಲಿ ಆಗ್ತಕ್ಕಂಥ ಪರಿಣಾಮಗಳು, ನಮ್ಮ ಡಾಕ್ಟ್ರ್ ಏನು ಹೇಳಿದ್ರು, ಆ ಪರಿಣಾಮಗಳಿಂದ ಅವನೇನಾಗ್ತದೆ, ನಾನೇನೋ ಒಂದು ಶಕ್ತಿ ನನ್ನಲ್ಲಿ ಸಂಗ್ರಹ ಆಗಿದೆ ಅಂತ ಅನ್ನುವಂಥ ರೀತಿಯಲ್ಲಿ ತನ್ನನ್ನು ತಾನೇ ಸೆಲ್ಫ್ ಹಿಪ್ನಟೈಸ್ ಮಾಡ್ಕೊಳ್ತಾನೆ. ವಾಸ್ತವವಾಗಿ ಏನೂ ಆಗಿರೋದಿಲ್ಲ. ತನಗೆ ತಾನೇ ಆ ರೀತಿ ಭಾವನೆ ಮಾಡಿಕೊಂಡಾಗ ಅವನು ಬಹಳ ಸಂಕೋಚವಾಗಿದ್ದವನು ಬೋಲ್ಡಾಗಿ ಮಾತಾಡೋಕ್ಕೆ ಶುರು ಮಾಡ್ತಾನೆ, ಯಥಾತಥವಾ ಮಾತಾಡೋಕ್ಕೆ ಶುರು ಮಾಡ್ತಾನೆ, ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾನೆ. ಆವಾಗ ಜನ ಸ್ವಲ್ಪ ಏನೋ ಕುಡಿದಿದ್ದಾನೆ ಅಂತ ಅನ್ನೋಂಥ ರೀತಿಯಿಂದಲೂ ಏನೋ ಒಂದು ರೀತಿ ಜನ ಅದನ್ನ ಏನೋ ಕುಡಿದಾನೆ ಬಿಡು ಅಂತ ಹೇಳಿ ಸ್ವಲ್ಪ ಅವನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಓಹೋ, ನಾನು ಆ ರೀತಿ ಮಾಡಿ ದಕ್ಕಿಸ್ಕೊಳ್ಬಲ್ಲೆ ಅಂತ ಅನ್ನೋವಂಥ ಒಂದು ಮಾನಸಿಕವಾಗಿರುವಂಥ ಇನ್ನೊಂದು ಪರಿಣಾಮ ಬರ್ತದೆ. ಹೀಗಾಗಿ ಯಾವಾಗ ತಾನು ಮನಸ್ಸು ಕುಗ್ಗಿದೆ ಅಥವಾ ನಾನು ದೌರ್ಬಲ್ಯ ಮನಸ್ಸಿನಲ್ಲಿ ಕಾಣಿಸ್ಕೊಂಡಿದೆ ಅಂದ ತಕ್ಷಣ ಅವನು ಕುಡಿಲಿಕ್ಕೆ ಶುರು ಮಾಡುವಂಥ ಒಂದು ಚಟ, ಅದು ಮಾನಸಿಕವಾಗಿರುವಂಥ ರೀತಿಯಿಂದ ಕುಡಿತದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ವಿಧಾನ. ಇದು ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಆಕರ್ಷಣೆಯಲ್ಲಿ ಬೋನಿಗೆ ಕೆಡುವಂಥ ಒಂದು ವ್ಯವಹಾರ. ಇದು ಒಂದು ಸಾರಿ ಬೋನಿಗೆ ಬಿದ್ದ ಮೇಲೆ ಏನಾಗ್ತದೆ, ಒಳಗೆ ಆ ಮದ್ಯ ಅನ್ನುವಂಥ ವಿಷ ಸೇರಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ಆ ವಿಷ ತನ್ನ ಪರಿಣಾಮ ಸೃಷ್ಟಿ ಮಾಡ್ಕೊಳ್ತದೆ, ತನ್ನ ದಾರಿ ತಾನು ಸಾಫ್ ಮಾಡ್ಕೊಳ್ತದೆ. ಅಂದರೆ ನಮ್ಮ ಪ್ರಾಕೃತಿಕವಾಗಿ ನಮ್ಮ ರಕ್ತದಲ್ಲಿ, ನಮ್ಮ ಶರೀರದಲ್ಲಿ ಉಂಟಾಗ್ತಕ್ಕಂಥ ರಾಸಾಯನಿಕ ವ್ಯವಸ್ಥೆಗಳು ಏನು ಇವೆ, ಅವುಗಳ ಮೇಲೆ ಮೊದಲು ಅದು ಹಿಡಿತ ಸಾಧಿಸ್ತದೆ. ನಾನಿಲ್ಲದೆ ಅವಿಲ್ಲ ಅಂತ ಅನ್ನುವಂಥ ರೀತಿಯಿಂದ ಆ ಹಿಡಿತ ಸಾಧಿಸೋದ್ರಿಂದ ಇವನು ಸಡನ್ನಾಗಿ ಬಿಡೋವಂಥ ಪ್ರಸಂಗ ಬಂದಾಗ, ಮದ್ಯದಿಂದ ದೂರ ಇದ್ದಾಗ, ಆ ರಾಸಾಯನಿಕ ಪ್ರಕ್ರಿಯೆಗಳಿಲ್ಲದೆ ಅವನು ಮತ್ತೆ ಏನೋ ಒಂದು ರೀತಿ ಡಿಪ್ರೆಷನ್ಗೆ ಹೋಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಹೀಗಾಗಿ ಮತ್ತೆ ಅದನ್ನು ಇವನು ಸೇರಿಸ್ತಾನೆ. ಪರಿಣಾಮ ಏನು?
ಹಂತ ಹಂತವಾಗಿ ಅವನು ಕುಸಿತಾ ಹೋಗ್ತಾನೆ ಹೊರತುನು ಎಲ್ಲೂ ಹೇಳೋದಿಲ್ಲ. ತಾನು ಬೆಳೀತಾ ಇದ್ದೇನೆ, ನಾನು ಸಂಪೂರ್ಣವಾಗಿದ್ದೇನೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಇದು ಮಾನಸಿಕವಾಗಿರುವಂಥ ಒಂದು ಭ್ರಮೆ. ಕೆಲವರು ಹೇಳ್ತಾರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯ ಸುಧಾರಿಸ್ತು ಅಥವಾ ಮುಖದ ಕಾಂತಿ ಅವೆಲ್ಲ ಹೇಳಿದ್ರಲ್ಲ, ಅವೆಲ್ಲ ಏನೂ ಇಲ್ಲ. ಆರೋಗ್ಯ ಸುಧಾರಿಸೋದು ಅಂತ ಅನ್ನೋದು ಇದೆಯಲ್ಲ, ಔಷಧಿಯಿಂದ ಸುಧಾರಿಸ್ತದೆ. ನಾವು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಓದಿದ್ದುಂಟು. ಏನು ಅಂತ ಹೇಳಿದ್ರೆ, ಈ ತಲೆನೋವಿಗೆ ಅಥವಾ ಮಾನಸಿಕ ಖಿನ್ನತೆಗೆ ಉಪಯೋಗಿಸುವಂಥ ಮಾತ್ರೆಗಳು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ತೆಗೆದುಕೊಳ್ಬೇಕು. ಒಂದು ಮಾತ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, 10 ಮಾತ್ರೆ ನುಂಗೋದ್ರಿಂದ ಆ ರೀತಿಯಾಗಿರುವಂಥ ಮದ್ಯದ ಪರಿಣಾಮದ ಥರ ಅದು ಒಂದು ಪರಿಣಾಮ ಆಗ್ತದೆ. ಹೀಗಾಗಿ ಎಷ್ಟೋ ಜನ ಆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ದುರುಪಯೋಗ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡಿರುವಂಥ ವಿಧಾನವೂ ಉಂಟು. ಅತಿ ಸರ್ವತ್ರ ವರ್ಜಯೇತಂತ, ಯಾವುದು ಅತಿಯಾಗುತ್ತೆ ಅದು ವಿಷ. ಯಾವುದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅನ್ನೋದಕ್ಕೆ ತಜ್ಞರ ಮಾರ್ಗದರ್ಶನದಲ್ಲಿ ಉಪಯೋಗಿಸಿದಾಗ ಅದು ಔಷಧಿ. ಈ ವಾಸ್ತವತೆಯನ್ನು ಬಿಟ್ಟು ನಾನು ಕುಡಿಯೋದ್ರಿಂದ ನನ್ನ ಆರೋಗ್ಯ ಸುಧಾರಿಸ್ತು, ಕುಡಿಯೋದ್ರಿಂದ ನನ್ನ ಬುದ್ಧಿ ಕಾನ್ಸಂಟ್ರೇಟ್ ಆಯಿತು, ಕುಡಿಯೋದ್ರಿಂದ ನನ್ನ ಜೀರ್ಣಶಕ್ತಿ ಜಾಸ್ತಿ ಆಯಿತು ಅನ್ನೋದು ಇದೆಯಲ್ಲ, ಇದು ನಾವು ಕುಡಿತಕ್ಕೆ ನಾವು ಕೊಟ್ಟುಕೊಳ್ಳುವಂಥ ಜಸ್ಟಿಫಿಕೇಶನ್ ಅಷ್ಟೇ ಹೊರತುನು ಅದು ವಾಸ್ತವ ಸತ್ಯ ಅಲ್ಲ. ನೀವು ಹೇಳ್ತಾ ಇರೋದು ಬಹಳ ಕರೆಕ್ಟು. ಯಾಕೆ ಅಂತ ಹೇಳಿದ್ರೆ ಇದು ಸಾಕಷ್ಟು ನಂಬಿಕೆಗಳಿದೆ, ಅಪನಂಬಿಕೆಗಳಂತಲೇ ಹೇಳ್ಬೋದು. ಕುಡಿದ್ರೆ ನನಗೆ ಒಂಥರ ಧೈರ್ಯ ಬರುತ್ತೆ, ಕುಡಿದ್ರೆ ನನ್ನ ಎಲ್ಲರೂ ಮೆಚ್ತಾರೆ, ಅಥವಾ ಕುಡಿದ್ರೆ ನನ್ನ ಖಿನ್ನತೆ ಕಡಿಮೆ ಆಗುತ್ತೆ, ಅಥವಾ ಕುಡಿದ್ರೆ ನನಗೆ ಧೈರ್ಯ ಬರುತ್ತೆ, ಕುಡಿದ್ರೆ ನನ್ನ ಸೋಷಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈ ಥರ ಹಲವಾರು ನಂಬಿಕೆಗಳಿದೆ. ಕುಡಿದ್ರೆ ಲೈಂಗಿಕವಾಗಿ ಇನ್ನೂ ಜಾಸ್ತಿ ನನಗೆ ಪ್ರೋತ್ಸಾಹ ಬರಬಹುದು. ಇದೆಲ್ಲ ತಪ್ಪು ಅಭಿಪ್ರಾಯಗಳು. ಸೊ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಇದೆಲ್ಲ ಹುಟ್ಕೊಂಡು ಸಾಕಷ್ಟು ಒಂದು ಕುತೂಹಲದಿಂದ ಕೂಡ ಚಿಕ್ಕ ವಯಸ್ಸಿನಲ್ಲೇ ಜನ ಇದನ್ನು ಶುರು ಮಾಡ್ಕೊಳ್ತಾರೆ, ಅದರಲ್ಲಿ ಏನೋ ಇದೆ ಅಂತ ಹೇಳಿ. ಸೊ ಇದು ವಾಸ್ತವಿಕವಾಗಿ ಏನಾಗುತ್ತೆ, ಇದು ಕೆಮಿಕಲ್ಲು, ನೀವು ಹೇಳಿದಾಗ ಇದು ಕೆಮಿಕಲ್ಲು, ಇದರಿಂದ ತೊಂದರೆಗಳಾಗುತ್ತೆ ಅಂತ ಮೊದಲು ಜನರು ಅರ್ಥ ಮಾಡ್ಕೊಳ್ಬೇಕು. ಅದರ ಯಾವುದೋ ಒಂದು ಅಂಶ ತಗೊಂಡು ಅದು ಎಲ್ಲದಕ್ಕೂ ಒಳ್ಳೆಯದು ಅಂತ ಮಾಡಿಕೊಂಡ್ರೆ ಅದು ಸಮಾಜ ಮಾಡ್ತಾ ಇರೋ ಮೊದಲನೇ ತಪ್ಪು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ನಿಮ್ಮ ಜೊತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಈ ಕುಡಿತದ ದುಷ್ಪರಿಣಾಮ ಸಾಕಷ್ಟು ಇವೆ. ಹಾಗಾದರೆ ಆ ದುಷ್ಪರಿಣಾಮಗಳು ಏನು, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.